Hello friends, welcome back to my YouTube channel. So ಇವತ್ತಿನ ವಿಡಿಯೋ ಒಳಗ ನಾವು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಇದು ಖರೇನ ವರ್ಕ್ ಆಗ್ತೈತೆನಾ, ಇದು ವರ್ಕ್ ಆಗ್ಬೇಕಂತಂದ್ರೆ ಏನೇನ್ ಪ್ರೊಸೆಸ್ ನಾ ಫಾಲೋ ಮಾಡ್ಬೇಕಾಗ್ತದ, ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಇವತ್ತಿನ ಒಂದು ವಿಡಿಯೋ ಒಳಗ ನೋಡೋಣ. Visualizing things that already you have achieved. ಸೊ ಈ ಮ್ಯಾನಿಫೆಸ್ಟೇಷನ್ ಗೆ ಕನ್ನಡ ಒಳಗೊಂದು ಎಕ್ಸಾಕ್ಟ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡಿ ಒಂದು ವರ್ಡ್ ಹುಡುಕ್ತೀರಿ ಅಂದ್ರ ಗೂಗಲ್ ಸರ್ಚ್ ಮಾಡಿದಾಗ ಅಭಿವ್ಯಕ್ತ ಅಥವಾ ಪ್ರಕಟಣೆ ಅನ್ನೋ ಒಂದು ವರ್ಡ್ ಸಿಗ್ತದ. ಏನು ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಏನೇನ್ ಅದಾವಲ್ಲ ಅದನ್ನ ಆಲ್ರೆಡಿ ನನ್ಗ ಒಂದ್ ಸಕ್ಸಸ್ ನನಗ್ ಸಿಕ್ಕೈತಿ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡ್ರ ಪ್ರತಿದಿನ ಈ ತರ ಮಾಡೋದ್ರಿಂದ ನಿಮ್ಗ ಆ ಒಂದು ಕನಸು ನನ್ಸಾಗ್ಬಿಡ್ತದ ಅನ್ನೋದನ್ನ ಮ್ಯಾನಿಫೆಸ್ಟೇಷನ್ ಈಸಿ ಒಂದು ಭಾಷೆ ಒಳಗ. ಸೊ ಹಂಗಾದ್ರ ಜಸ್ಟ್ ಕೂತ್ಕಸ ಎಸ್ ನಾ ದೊಡ್ಡದೊಂದು ಕಾರ್ ತಗೋಬೇಕು, 2-3 ಕೋಟಿದೊಂದು ದೊಡ್ಡ ಮನಿ ಕಟ್ಟಬೇಕು, ನಾ ಕೋಟ್ಯಾಧಿಪತಿ ಆಗ್ಬೇಕು, ನಾ ಈಗ IAS ಆಫೀಸರ್ ಆಗ್ಬೇಕು, ಈ ತರ ಜಸ್ಟ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಜಸ್ಟ್ ಅನ್ಕೊಳ್ಳೋದ್ರಿಂದ ಸಾಧ್ಯ ಆಗ್ತೈತೆನಾ, ಇದ್ರ ಖರೇನ ವರ್ಕ್ ಆಗ್ತೈತೆನಾ, ಅಥವಾ ಇದು ವರ್ಕ್ ಆಗ್ಲಿಕ್ಕೆ ನಾವ್ ಏನೇನೋ ಪ್ರೊಸೆಸ್ ನ ಫಾಲೋ ಮಾಡ್ಬೇಕು ಅನ್ನೋದೆಲ್ಲ ನಾವು ಕ್ಲಿಯರ್ ಆಗಿ ನೋಡೋಣ ಇವತ್ತಿನ ಒಂದು ವಿಡಿಯೋ ಒಳಗ. ಇದು ಸೋಷಿಯಲ್ ಮೀಡಿಯಾ ಜಮಾನ ಐತಿ. ಇಲ್ಲಿ ಒಳ್ಳೇದು ಆಗಿರ್ಬೋದು, ಕೆಟ್ಟದು ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ವಿಷಯಗಳಾಗಿರ್ಬೋದು, ಎಲ್ಲ ಒಂದೊಂದು ಟ್ರೆಂಡ್ ಆಗಿ ಬರ್ತಿರ್ತಾವ. ಒಂದೊಂದು ಸಮಯದೊಳಗೆ ಒಂದೊಂದು ಟ್ರೆಂಡ್ ಒಳಗಿರ್ತಾವ, ವೈರಲ್ ಆಗ್ತಿರ್ತಾವ. ಬಟ್ ಯಾವ್ಯಾವ ವಿಷಯಗಳು ವೈರಲ್ ಆಗ್ತಿರ್ತಾವಲ್ಲ ಅದನ್ನ ನಾವು ಹೆಂಗ್ ತಗೋತೇವಿ, ನಮ್ಮ ಲೈಫಿಗೆ ಎಷ್ಟು ಬೇಕಲ್ಲ ಅಷ್ಟೋ ತಗೋಬೇಕು ಅಂಡ್ ಯಾವ ತರ ತಗೋಬೇಕು ಅದ್ರ ಮೇಲೆ ನಮ್ಮ ಲೈಫ್ ಇದೊಂದು ಸಕ್ಸಸ್ ಇರ್ತದ. ಈಗ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ವೈರಲ್ ಆತ ಅನ್ಕೊಡ್ರಿ, ಎಸ್ ನೋಡೋದು ಖುಷಿ ಪಡೋದು ಮುಗೀತು. ಬಟ್ ಈಗ ಮ್ಯಾನಿಫೆಸ್ಟೇಷನ್ ಇಂಥ ವಿಷಯಗಳು ಟ್ರೆಂಡ್ ಒಳಗ್ ಬಂದಾಗ ಎಷ್ಟು ಬೇಕು ಅಷ್ಟೇ ಅರ್ಥ ಮಾಡ್ಕೋಬೇಕಾಗ್ತದ. ಸಮ್ ಟೈಮ್ ನೀವೇನ್ ಅನ್ಕೊಂಡ್ಬಿಡ್ತೀರಿ, ಅರ್ಧಮರ್ಧ ವಿಷಯನ ತಿಳ್ಕೊಂಡಾಗ ಇಲ್ಲ ನಾ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಾ ಅದನ್ನ ವಿಷಯನ ವಿಜುವಲೈಸೇಷನ್ ಮಾಡೋದ್ರಿಂದ ಅದ್ ನಂಗೆ ಸಿಕ್ಬಿಡ್ತದ, ಈ ತರ ತಪ್ಪು ಕಲ್ಪನೆ ಒಳಗ್ ಬರಬಾರ್ದು. ಇದು ಹೆಂಗ್ ವರ್ಕ್ ಆಗ್ತೈತಿ ಪೂರ್ತಿ ವಿಷಯನ ನೀವು ತಿಳ್ಕೊಬೇಕಾಗ್ತದ. ಸೊ ಈಗ ಮ್ಯಾನಿಫೆಸ್ಟ್ ಅನ್ನೋದು ಈಸಿ ವರ್ಡ್ ಒಳಗ್ ನಿಮಗೊಂದು ಗೊತ್ತಾಯ್ತು. ನೀವೇನ್ ಒಂದು ಕನಸು ಕಾಣತ್ತೀರಿ, ನಿಮ್ಮೊಂದು ಆಸೆ ಏನೈತಿ, ನಿಮ್ಮೊಂದು ಗೋಲ್ ಏನೈತಿ, ಅದನ್ನ ಪ್ರತಿದಿನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಆಲ್ರೆಡಿ ನಾ ಮಾಡೇನ ಅದನ್ನ, ಆಲ್ರೆಡಿ ನನಗ ಮನಿ ಕಟ್ಬಿಟ್ಟೇನಿ, ವಾವ್ ಥ್ಯಾಂಕ್ ಯು ಯೂನಿವರ್ಸ್, ನಾ ಆಲ್ರೆಡಿ ಮನಿ ಕಟ್ ಆಯ್ತು, ನನ್ ಬಹಳ ಖುಷಿ ಅದೇನಿ ಈ ತರ. ಅಥವಾ ನಾ ಆಲ್ರೆಡಿ ಆ ಕಾರ್ ತಗೊಂಡೆ, ವಾವ್ ಆ ಕಾರ್ ಮಸ್ತ್ ಐತಿ, ನಂಗ ಆ ಕಾರ್ ಸಿಕ್ಕಿತು, ಈ ತರ ಇಮ್ಯಾಜಿನ್ ಮಾಡ್ಕೊಳ್ಳೋದು ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಕನಸು ನನಸಾಗ್ತೈತಿ ಅನ್ನೋದು ಈ ಒಂದು ಸಿದ್ಧಾಂತ, ಈ ಒಂದು ಕ್ವಾಂಟಮ್ ಇದೆ ಆಕ್ಚುಲಿ. ಇನ್ನು ಸೈಂಟಿಫಿಕಲಿ ಇದು ಪ್ರೂವನ್ ಆಗೈತೇನಾ ಅಂತ ಹೇಳೋದಾದಂದ್ರ, ಇದು ಸೈಂಟಿಫಿಕಲಿ ಈ ಕಡೆ ಫೇಕು ಅಲ್ಲ, ಈ ಕಡೆ ಸತ್ಯನೂ ಅಲ್ಲ. ಅಂದ್ರೆ ಕೆಲವು ಟೈಮ್ ಇದು ಪಾಸಿಬಲ್ ಆಗೈತಿ, ಕೆಲವು ಟೈಮ್ ಇದು ಆಗಿಲ್ಲ. ಸೊ 100% ಇದು ಸೈಂಟಿಫಿಕಲಿ ಪ್ರೂವನ್ ಆಗಿಲ್ಲ, ಹಂಗಂತ ಇದು ಫೇಕ್ ಅನ್ನು ಅಲ್ಲ. ಸೊ ಈಗ ಇದ್ರ ರಿಲೇಟೆಡ್ ಒಂದಷ್ಟು ಈಗ ಅಸ್ಟ್ರಾಲಜಿಸ್ಟ್ ಏನೇನ್ ವಿಡಿಯೋಸ್ ಅನ್ನು ನೀವು ನೋಡಿರ್ತೀರಿ, ಒಂದಷ್ಟು ವಿಡಿಯೋಸ್ ನೀವು ನೋಡಿರ್ತೀರಿ. ಒಂದ್ 2-3 ಪಾಯಿಂಟ್ ನ ಹೇಳ್ತೇನೆ ಇಲ್ಲಿ. ಒಂದ್ ಗ್ಲಾಸ್ ನೀರ್ ತಗೊಳ್ರಿ ಅಥವಾ ಒಂದು ಬಾಟಲ್ ನೀರ, ಅದನ್ನ ಈ ತರ ಉಜ್ಜುತ್ತಾ ಇರ್ಬೇಕು. ಅವಾಗ ಏನ್ ಹೇಳ್ಕೋಬೇಕಂತಂದ್ರ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ದೇವ್ರೆ, ನಿಮ್ದೇನೋ ಒಂದು ಕನಸು ಇರ್ತೈತಲ್ಲ ಅದನ್ನ ಆಲ್ರೆಡಿ, ಅಂದ್ರೆ ಈಗ ಒಂದ್ ಮನಿ ಕಟ್ಟೋ ಕನಸು ಇರ್ತೈತೆ ಅನ್ಕೊಡ್ರಿ, ನಾ ಮನಿ ಕಟ್ಟಿಬಿಟ್ಟೆ ಅಂಡ್ ಆ ಮನಿಯಿಂದ ನಂಗೆ ಬಹಳ ಖುಷಿ ಸಿಗತೈತಿ, ಥ್ಯಾಂಕ್ ಯು ದೇವ್ರೆ, ನಾ ಬಹಳ ಖುಷಿ ಅದೇನಿ, ಈ ತರ ಉಜ್ಜೋದು. ಆಮೇಲೆ ನೀರ್ ಕುಡಿಯೋದು, ಈ ತರ ಪ್ರತಿದಿನ ನಿಮ್ಮೊಂದ್ ಏನ್ ಆಸೆ ಐತ್ಲಾ ಅದನ್ನ ಹೇಳ್ತಾ ನೀವು ನೀರ್ ಕುಡಿಯೋದು. ಅಥವಾ ಇನ್ನೊಬ್ರು ಏನ್ ಹೇಳ್ತಾರಂತಂದ್ರ, ನಿಮ್ಮೊಂದ್ ಕನಸು ಏನೈತಿ, ನಿಮ್ಮೊಂದ್ ಏನ್ ಗೋಲ್ ಐತ್ಲಾ ಅದನ್ನ ಬರೀ ತೆಗೀರಿ. ನೀವೇನ್ ಆಗ್ಬೇಕು, ಈಗ ನಾನು IAS ಆಗ್ಬೇಕು, ಬರಿತಾ ಹೋಗೋದು. ಅಥವಾ ನಾ ಒಂದು ಮನಿ ಕಟ್ತೇನಿ, ನಾ ಆಲ್ರೆಡಿ ಮನಿ ಕಟ್ಟೇನಿ, ನಾ ಮನಿ ಕಟ್ಟೇನಿ, ಥ್ಯಾಂಕ್ ಯು ದೇವ್ರೆ, ಈ ತರ ನೀವು ಒಂದು ಬರ್ದಿಡ್ರಿ. ಅಥವಾ ಇನ್ನೊಬ್ರು ಏನ್ ಹೇಳ್ತಾರಂದ್ರ, ರಾತ್ರಿ ಟೈಮ್ ಒಳಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬೆಸ್ಟ್ ಆಗಿ ವರ್ಕ್ ಆಗ್ತಿರ್ತದ. ಸೊ ಅಂತ ಟೈಮ್ ಒಳಗ ನೀವು ವಿಜುವಲೈಸೇಷನ್ ಅಂದ್ರೆ ಒಂದು ಕನಸನ್ನ ಕಾಣ್ರಿ, ಒಂದು ಇಮ್ಯಾಜಿನೇಷನ್ ನ ಮಾಡ್ರಿ. ನೀವೇನ್ ಅನ್ಕೊಂಡಿರಲ್ಲ ಅದನ್ನ ಆಲ್ರೆಡಿ ಮಾಡೇನಿ, ಅದ್ ಆಲ್ರೆಡಿ ನನ್ ಜೊತೆ ಆಗೈತಿ. ಸೊ ನನ್ ಫ್ರೆಂಡ್ಸ್ ಎಲ್ಲ ಬಂದ್ ಅದ್ರ ಸಲುವಾಗಿ ನನಗೆ ಕಂಗ್ರಾಚುಲೇಷನ್ಸ್ ಮಾಡತಾರು. ಈ ತರ ಒಂದು ಇಮ್ಯಾಜಿನೇಷನ್ ನ ಮಾಡ್ಕೊಳ್ರಿ. ಈ ತರ ಒಂದಷ್ಟು ಜನ ವಿಡಿಯೋಸ್ ಒಳಗೆ ಹೇಳ್ಯಾರ. ಸೊ ಇದು ಖರೇನ ವರ್ಕ್ ಆಗ್ತೈತೆನಾ ಅಂತ ನೋಡೋದಾತಂದ್ರ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತದ ಯಾವಾಗ ಅಂತಂದ್ರ ಅದ್ರ ಜೊತೆ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಕೆಲಸ ಇರ್ಲೇಬೇಕಾಗ್ತದ. ಸೊ ಹಂಗಾದ್ರ ಏನ್ ಯೂಸ್ ಇದ್ ಮ್ಯಾನಿಫೆಸ್ಟೇಷನ್ ಜೊತೆ, ಅಂದ್ರೆ ನಾವ್ ಹಾರ್ಡ್ ವರ್ಕ್ ಮಾಡ್ಬೇಕು, ನಾವು ಕೆಲಸನ ಮಾಡ್ತೀವಿ ಅಂದಾಗ ಇದ್ರದೇನ್ ಉಪಯೋಗದ ಅಂತ ಕೇಳ್ಬೋದು ನೀವು. ಸೊ ಇದ್ ಯಾವಾಗ ವರ್ಕ್ ಆಗ್ತೈತಿ ಅಂದ್ರ, ಎಲ್ಲೆಲ್ಲಿ ವರ್ಕ್ ಆಗ್ತೈತಿ ಅಂದ್ರ, ಫಸ್ಟ್ ಥಿಂಗ್ ನಿಮ್ಮ ಒಂದು ಗೋಲ್ ಕ್ಲಿಯರ್ ಆಗ್ತದ. ನೀವು ಕನ್ಫ್ಯೂಷನ್ ಒಳಗ್ ಬರಂಗಿಲ್ಲ. ಯಾವಾಗ ನೀವು ಒಂದು ಪಾಯಿಂಟ್ ನ ಬರ ತೆಗಿತೀರಿ, ಅಥವಾ ಯಾವಾಗ ನೀವು ಒಂದನ್ನ ಒಂದು ಪದೇ ಪದೇ ದೇವ್ರ ಹತ್ರ ಹೇಳ್ಕೊತಿರ್ತೀರಿ, ಇಮ್ಯಾಜಿನೇಷನ್ ಮಾಡ್ಕೋತಿರ್ತೀರಿ, ಯಾವಾಗ ಒಂದ ಪಾಯಿಂಟ್ ಹೇಳ್ತಿರ್ತೀರಿ, ಕನ್ಫ್ಯೂಷನ್ ಒಳಗ್ ಬರ್ತಿರಂಗಿಲ್ಲ. ಎಸ್
ನಾ ಕಾರ್ ತಗೋಬೇಕು ದೇವ್ರೆ, ನಾ ಕಾರ್ ತಗೊಂಡೇನಿ ಒಂದ ಪಾಯಿಂಟ್ ಹೇಳ್ತಿರ್ತೀರಿ. ಕನ್ಫ್ಯೂಷನ್ ಒಳಗ್ ಬರಂಗಿಲ್ಲ. ಕ್ಲಿಯರ್ ಆದಂತ ಗೋಲ್ ಇರ್ಬೇಕು. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬೇಕಂದಾಗ ನಿಮ್ಮ ಒಂದು ಗೋಲ್ ಹೆಂಗಿರ್ಬೇಕಂದ್ರೆ ಕ್ಲಿಯರ್ ಇರ್ಬೇಕು. ಕನ್ಫ್ಯೂಷನ್ ಇರಬಾರ್ದು. 2 3 4 ಥಾಟ್ಸ್ ಎಲ್ಲ ಇರಬಾರ್ದಲ್ಲ, ಒಂದ ಥಾಟ್ ಇರ್ಬೇಕು. ಸೊ ಆ ಥಾಟ್ ಕ್ಲಿಯರ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದ. ಈಗ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕಂದಾಗ ಅವನ ಸಕ್ಸಸ್ ನ ತಡೆಯುವಂತ ವಿಷಯಗಳು ಯಾವ್ಯಾವು? ಒಂದು, ಕನ್ಫ್ಯೂಷನ್ಗಳು. ಬಹಳ ಕನ್ಫ್ಯೂಷನ್ ಆಗುವಂತ ವ್ಯಕ್ತಿಗಳು ಸಕ್ಸಸ್ ಆಗಂಗಿಲ್ಲ. ಹಾರ್ಡ್ ವರ್ಕ್ ಮಾಡದೇ ಇರೋರು ಆಗಂಗಿಲ್ಲ. ಇನ್ನು ಗೋಲ್ ಕ್ಲಿಯರ್ ಇಲ್ದೇ ಇರೋರು ಆಗಂಗಿಲ್ಲ. ಇನ್ನು ಪಾಸಿಟಿವ್ ಥಾಟ್ ಇಲ್ದೇ ಇರೋರು ಕ್ಲಿಯರ್ ಆಗಕ್ ಸಾಧ್ಯ ಇಲ್ಲ. ಕ್ಲಿಯರ್ ಮಾಡ್ಲಿಕ್ಕೆ ಅಥವಾ ಕನಸನ್ನ ನನ್ಸ್ ಮಾಡ್ಕೊಳಿಕ್ ಸಾಧ್ಯ ಇಲ್ಲ. ಸೊ ಇವ್ ಅಷ್ಟು ಏನದಾವಲ್ಲ, ಈ ಮ್ಯಾನಿಫೆಸ್ಟೇಷನ್ ನೀವು ಮಾಡೋದ್ರಿಂದ, ಟ್ರೈ ಮಾಡೋದ್ರಿಂದ ಇವ್ 4 ನಿಮ್ಗೆ ಕ್ಲಿಯರ್ ಆಗ್ತಾವ. ಹೆಂಗಂತಂದ್ರ, ಫಸ್ಟ್ ಪಾಯಿಂಟ್, ನಿಮ್ಮ ಒಂದು ಗೋಲ್ ಯಾವ್ದೈತೆ ಅನ್ನೋದು ನಿಮಗ್ ಫೋಕಸ್ ಬರ್ತದ. ಪ್ರತಿದಿನ ನೀವು ಅದನ್ನ ಅಂತಿರ್ತೀರಿ, ಪ್ರತಿದಿನ ಬರೀತಿರ್ತೀರಿ ಅಥವಾ ಪ್ರತಿದಿನ ಇಮ್ಯಾಜಿನೇಷನ್ ಮಾಡ್ತಿರ್ತೀರಿ. ಸೊ ನಿಮ್ ಗೋಲ್ ಏನೈತಿ ಅದು ಕ್ಲಿಯರ್ ಆಗ್ತದ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನೀವು ಗೊಂದಲ ಆಗಂಗೇ ಇಲ್ಲ. ಯಾಕಂದ್ರೆ ನೀವು ಕ್ಲಿಯರ್ ಇರ್ತೀರಿ. ನೀವೇನ್ ಅನ್ಕೊಂಡಿರ್ತೀರಿ ಅದ್ ನಿಮಗ್ ಗೊತ್ತಿರ್ತದ, ಕ್ಲಿಯರ್ ಇರ್ತೈತಿ. ಅಂಡ್ ಪಾಸಿಟಿವ್ ಥಾಟ್ಸ್ ನಿಮ್ಮೊಳಗ್ ಜಾಸ್ತಿ ಬರ್ತಾವೆ. ಯಾಕಂದ್ರೆ ನೀವು ಖುಷಿ ಒಂದು ಫೀಲ್ ನ ಮಾಡ್ತಿರ್ತೀರಿ. ಎಸ್, ನಾ ಇವತ್ತೀಗ ಒಂದು ಮನಿ ಕಟ್ಟದೆ, ಸೊ ನನ್ ಫ್ರೆಂಡ್ಸ್ ಎಲ್ಲ ಬಂದ್ ನನಗ ಒಂದು ಕಂಗ್ರಾಚುಲೇಷನ್ಸ್ ಹೇಳತಾರ, ವಿಶ್ ಮಾಡತಾರ. ನನ್ಗೊಂದ್ ಜಾಬ್ ಸಿಕ್ಕಿತ್ತು, ನನ್ಗ ಆ ಜಾಬ್ ಬೇಕಾಗಿತ್ತು, ಅದ್ ಸಿಕ್ಕಾಗ ಫ್ರೆಂಡ್ಸ್ ಎಲ್ಲ ನಂಗೆ ವಿಶ್ ಮಾಡ್ತಿರ್ತಾರು. ಆ ಪಾಸಿಟಿವ್ ನೆಸ್ ಹೆಂಗಿರ್ತೈತ್ಲಾ, ನಿಮ್ಮ ಗುರಿಯತ್ತ ಇನ್ನಡ್ ಅಲರ್ಟ್ ಮಾಡ್ತದ. ಹೆಂಗಂದ್ರ ಆ ಕನಸು ನನಸಾಯ್ತಂದ್ರ ಇದೆಲ್ಲ ರಿಯಲ್ ಒಳಗ್ ಬರ್ತದ ನನ್ ಲೈಫ್ ಒಳಗ ಅನ್ನೋ ಒಂದು ಮೈಂಡ್ ಸೆಟ್ ಒಳಗ ಕ್ರಿಯೇಟ್ ಆಗ್ತಿರ್ತೈತಿ. ಹಿಂಗಾಗಿ ನಿಮ್ಮ ಒಂದು ಮೋಟಿವೇಶನ್ ಲೆವೆಲ್ ಹೆಚ್ಚಾಗ್ತದ. ಅಂಡ್ ಪಾಸಿಟಿವ್ ಥಿಂಕಿಂಗ್ ಎಷ್ಟು ಹೆಚ್ಚಾಗ್ತದಲ್ಲ ಅಷ್ಟು ಮನ್ಸ್ ಕೂಲ್ ಇರ್ತದ. ಇವಾಗ ಹೆಂಗಂದ್ರ, ಒಂದು ನೀರಿನ ಪಾತ್ರೆ ಒಳಗ್ ನೀವ್ ಏನಾರ ಒಂದು ಕಲ್ ಒಗದ್ರಿ ಅಂತಂದ್ರ ನೀರ್ ಅಳ್ಳಾಡ್ತಾ ಇರ್ತೈತಿ. ಆತರ ಅಳ್ಳಾಡೋ ಮನಸ್ಸಿಂದ ಏನು ಸಾಧನೆ ಮಾಡಕ್ ಆಗಂಗಿಲ್ಲ. ಅದ ನೀರ್ ಯಾವಾಗ ಶಾಂತ ಇರ್ತೈತ್ಲಾ, ಆ ತರ ನಿಮ್ಮ ಮನಸ್ಸು ಯಾವಾಗ ಶಾಂತ ಇರ್ತೈತಲ್ಲ ಅವಾಗ ನಿಮ್ಮ ಫೋಕಸ್, ನೀವೊಂದು ಕೇಂದ್ರೀಕರಣ ಮಾಡಬಹುದು ಈಸಿಯಾಗಿ. ಸೊ ಹಿಂಗಾಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದ, ನೀವು ಕೂಲ್ ಆಗ್ತೀರಿ. ಅಂಡ್ ನಿಮ್ಮ ಒಂದು ಕನಸು, ನಿಮ್ಮ ಒಂದು ಗೋಲ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು, ಯಾವ್ದ್ರ ಮೇಲೆ ಕರೆಕ್ಟ್ ಆಗಿ ಫೋಕಸ್ ಮಾಡ್ಬೇಕು ಅನ್ನೋದು ಪಾಯಿಂಟ್ ನಿಮಗ ತಿಳಿತದ. ಸೊ ಇಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಎಕ್ಸಾಕ್ಟ್ಲಿ ಅರ್ಥ ನಿಮಗ ಗೊತ್ತಾಗೈತೆ ಅನ್ಕೋತೇನಿ. ಇದು ಏನಿದ್ರು ನಿಮ್ಮ ಒಂದು ಮೈಂಡು, ನಿಮ್ಮ ಹಾರ್ಟು, ನಿಮ್ಮ ಥಾಟು, ಈ 3ರ ಮಧ್ಯೆ ಒಂದು ಚಕ್ರ ಇರ್ತೈತಿದ. ಆತ ಚಕ್ರದ ತರ ವರ್ಕ್ ಆಗ್ತದ. ಈಗ ಹಂಗಂತ ಹೇಳಿ ಬಂದ್ ಕಾಸ ನಾ ಮ್ಯಾನಿಫೆಸ್ಟ್ ಮಾಡ್ತೇನಿ ಅಂತ ಹೇಳಿ ಸುಮ್ಮ ನಾ ಒಂದ್ 10 ಕೋಟಿನ ದೇವ್ರೆ ನಾ ದಿನ 10 ಕೋಟಿ ಗಳಿಸ್ಬೇಕು, ಸೊ ನಂಗೆ 10 ಕೋಟಿ ಸಿಕ್ಕೈತಿ ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ರೆ ವರ್ಕ್ ಆಗ್ತದ. ಅಥವಾ ನೀವೇನಾರ ಒಂದು ದೊಡ್ಡದ ಅಂದ್ರೆ ಆಗದೆ ಇರೋದು ಏನಾರ ಒಂದು ಇಮ್ಯಾಜಿನೇಷನ್ ಮಾಡಿದಾಗ ಅದು ಆಗಂಗಿಲ್ಲ. ಯಾಕಂದ್ರೆ ನಿಮ್ಮ ಬ್ರೈನಿಗೆ, ನಿಮ್ಮ ಹಾರ್ಟಿಗೆ ನಿಮ್ಮ ಅಬಿಲಿಟಿ ಗೊತ್ತಿರ್ತದ, ನಿಮ್ಮ ಕೆಪಾಸಿಟಿ ಏನಂತ ಗೊತ್ತಿರ್ತದ. ಸೊ ಏನ ನೀವು ವಿಶ್ ಮಾಡ್ತಿರಲ್ಲ ಅದು ನಿಮ್ಮ ಕೆಪಾಸಿಟಿ ಒಳಗಿರ್ಬೇಕು, ನಿಮ್ಮಿಂದ ಪಾಸಿಬಲ್ ಇರ್ಬೇಕು. ಆ ತರ ಒಂದು ಇಮ್ಯಾಜಿನೇಷನ್ ನ ನೀವು ಮಾಡ್ಬೇಕಾಗ್ತೈತಿ. ಯಾಕಂದ್ರ ಭಾಗ್ಯದೊಳಗೆ ಏನಿರ್ತೈತಲ್ಲ ಅಷ್ಟ ನನಗೆ ಸಿಗೋದು ಜೀವನದೊಳಗೆ, ಅದಕ್ಕಿಂತ ಹೆಚ್ಚು ನನಗೆ ಏನೇನೋ ಸಿಗ್ತೈತಿ ಅಂತಂದ್ರೆ ಅದು ಪಾಸಿಬಲ್ ಇಲ್ಲ. ಬಟ್ ಈ ಮ್ಯಾನಿಫೆಸ್ಟೇಷನ್ ಇಂದ ನೀವು ಸಹಾಯನ ತಗೋಬಹುದು ನಿಮ್ಮ ಒಂದು ಗೋಲ್ ನ ರೀಚ್ ಆಗ್ಲಿಕ್ಕೆ ಹೊರತು ಬರೇ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ನಾನು ಸಕ್ಸಸ್ ಆಗ್ತೀನಿ ಅಂತಂದ್ರೆ ತಪ್ಪಾಗ್ತದ. ಸೊ ಈ ಒಂದು ಪ್ರೊಸೆಸ್ ಒಳಗ ನೀವು ನಿಮ್ಮ ಒಂದು ಗೋಲ್ ನ ಕ್ಲಿಯರ್ ಮಾಡ್ಕೋಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು, ಮೋಟಿವೇಟ್ ಆಗಿರ್ಬೇಕು, ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಸೊ ಫೈನಲಿ ನೀವು ಸಕ್ಸಸ್ ಆಗ್ತೀರಿ. ಸೊ ಈ ಮ್ಯಾನಿಫೆಸ್ಟೇಷನ್ ಏನೈತ್ಲಾ, ಇದು ಯಾವುದೇ ರೀತಿ ಮ್ಯಾಜಿಕಲ್ ಪ್ರೊಸೆಸ್ ಅಲ್ಲ. ಜಸ್ಟ್ ಅನ್ಕೋತೀವಿ ಅದ್ ಆಗ್ಬಿಡ್ತದ, ಪ್ರತಿದಿನ ಅನ್ಕೋತೀವಿ ಅದ್ ಆಗ್ಬಿಡ್ತದ, ಆ ತರ ಒಂದು ಮ್ಯಾಜಿಕಲ್ ಪ್ರೊಸೆಸ್ ಅಂತೂ ಅಲ್ಲ. ಇದೊಂದು ನಮ್ಮ ಮನಸ್ಸನ್ನ ಪಾಸಿಟಿವ್ ವೇ ಒಳಗೆ ತರ್ಲಿಕ್ಕೆ, ಸ್ಟ್ರೆಸ್ ಫ್ರೀ ಮಾಡಿ ಗೋಲ್ ಅತ್ತ ಫೋಕಸ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡುವಂತ ಒಂದು ಪ್ರೊಸೆಸ್ ಆಗಿರೋದ್ರಿಂದ ಪ್ರತಿದಿನ ಆದಷ್ಟು ಪಾಸಿಟಿವ್ ಥಾಟ್ಸ್ ಕಡೆ ಗಮನ ಇರ್ಲಿ. ಎಸ್, ನನ್ ಕಡೆಯಿಂದ ಆಗ್ತೈತಿ, ನಾ ಮಾಡ್ತೀನಿ, ನಾ ಮಾಡತ್ತೀನಿ, ಈ ತರ ಒಂದು ವೇ ಒಳಗ ನೀವು ಹೋಗ್ರಿ. ಹೈ ಲೆವೆಲ್ ಪಾಸಿಟಿವ್ ಒಂದು ಥಾಟ್ಸ್ ನಿಮ್ಮೊಳಗೆ ಕ್ರಿಯೇಟ್ ಆಗಕ ಮ್ಯಾನಿಫೆಸ್ಟೇಷನ್ ಹೆಲ್ಪ್ ಆಗ್ತೈತಿ. ಹೆಂಗಂದ್ರೆ ಈಗ ಯೂಶ್ವಲಿ ನಾವೆಲ್ಲ ಹೆಂಗಂದ್ರ ಇದ್ ನನಗ್ ಆಗ್ಬೇಕು ದೇವ್ರೆ, ಇದನ್ನ ನನಗ್ ಕೊಡು ದೇವ್ರೆ, ಇದ್ ನನಗ ಜಾಬ್ ಸಿಗೋಂಗ್ ಮಾಡು, ನನಗ್ ದುಡ್ಡು ಬರೋಂಗ್ ಮಾಡು, ಈ ತರ ಪ್ರೇ ಮಾಡ್ತೇವೆ. ಬಟ್ ಮ್ಯಾನಿಫೆಸ್ಟೇಷನ್ ಒಳಗೆ ಏನಾಗ್ತೈತೆ ಅಂದ್ರೆ ಆಲ್ರೆಡಿ ಅದ್ ನಮಗ್ ಸಿಕ್ಕೈತಿ ಅನ್ನೋ ಒಂದು ಇಮ್ಯಾಜಿನೇಷನ್, ಕಲ್ಪನೆ, ಖುಷಿ ಒಳಗಿರ್ತೇವಿ. ಸೊ ಹೈ ಲೆವೆಲ್ ಪಾಸಿಟಿವ್ ಒಂದು ಥಾಟ್ ನಿಮ್ಮೊಳಗ ಕ್ರಿಯೇಟ್ ಆಗಕ ಅಂಡ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿ ನಿಮ್ಮ ಒಂದು ಗೋಲ್ ಕಡೆ ಫೋಕಸ್ ಮಾಡ್ಲಿಕ್ಕೆ ಈ ಒಂದು ಮ್ಯಾನಿಫೆಸ್ಟೇಷನ್ ಹೆಲ್ಪ್ ಆಗ್ತದ. ಸೊ ನೀವು ಟ್ರೈ ಮಾಡ್ರಿ, ಬಟ್ ಅದ್ರ ಜೊತೆ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಇರ್ಬೇಕಾಗ್ತದ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.